ಕನ್ನಡಿಗರ ಕಣ್ಣನ್ನು ಕೆಂಪಗು ಮಾಡಿದೆ. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಆರೋಪ ಮಾಡಿದಂತಹ ಶಿಲಾದಿತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಯಿತು, ರೌಡಿ ಆಫೀಸರ್ ಅರೆಸ್ಟ್ ಯಾವಾಗ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿರುವಂತಹ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಮಾಡೋದೆಲ್ಲ ಮಾಡಿಬಿಟ್ಟು ನಾನವನಲ್ಲ, ನನಗೇನು ಗೊತ್ತಿಲ್ಲ, ನಾನೊಬ್ಬ ಅಮಾಯಕ ಅನ್ನುವ ರೀತಿಯಲ್ಲಿ ಪೋರ್ಟ್ರೈ ಮಾಡುವಂತಹ ಕೆಲಸ ಮಾಡಿದ್ದ. ಅದಾದ ಮೇಲೆ ಈತನ ಅಸಲಿಯತ್ತನ್ನ, ಈತನ ಮುಖವಾಡವನ್ನ CCTV ಫುಟೇಜ್ ಬಯಲು ಮಾಡಿತ್ತು. ಬೈಯಪ್ಪನಹಳ್ಳಿ ಪೊಲೀಸರಿಂದ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಹಲ್ಲೆಗೊಳಗಾಗಿದ್ದಂತಹ ವಿಕಾಸ್ ದೂರು ಕೊಟ್ಟ ಬೆನ್ನಲ್ಲೇ ಈ ಎಫ್ಐಆರ್ ದಾಖಲಾಗಿರುವಂತಹದ್ದು. ಬೈಕಿಗೆ ಕಾರು ಟಚ್ ಆಗಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಅಂತೇಳಿ ದೂರಿನಲ್ಲಿ ಉಲ್ಲೇಖವಾಗಿದೆ. ಕಾಲಿನಿಂದ ಒದ್ದು ಬೈಕ್ನಿಂದ ಕೆಳಗೆ ಬೀಳಿಸಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ವಿಂಗ್ ಕಮಾಂಡರ್. ಹಲ್ಲೆಗೊಳಗಾಗಿದ್ದಂತಹ ವಿಕಾಸನ್ನ ದೂರು ಆಧರಿಸಿ ಈಗ ಎಫ್ಐಆರ್ ದಾಖಲಾಗಿದೆ. ಶಿಲಾದಿತ್ಯ ಬೋಸ್ ಹೆಸರನ್ನ ಉಲ್ಲೇಖಿಸಿಲ್ಲ. ಬೈಯಪ್ಪನಹಳ್ಳಿ ಪೊಲೀಸರಿಂದ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಎಫ್ಐಆರ್ ಆಗಿದೆ. ಈತನ ಕ್ರೌರ್ಯ ಅಟ್ಟಹಾಸಕ್ಕೆ CCTV ಫುಟೇಜ್ ಸಾಕ್ಷಿಯಾಗಿದೆ. ಹಾಗಾದ್ರೆ ಈ ವಿಂಗ್ ಕಮಾಂಡರ್ನ ಬಂಧನ ಯಾವಾಗ ಅನ್ನೋದು ಈಗಿರುವಂತಹ ಪ್ರಶ್ನೆ. ಎಫ್ಐಆರ್ನ ಪ್ರತಿಯನ್ನು ಕೂಡ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ವಿಂಗ್ ಕಮಾಂಡರ್ನ ಅಟ್ಟಹಾಸದ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈಗ ಈತನ ಮೇಲೆ ಎಫ್ಐಆರ್ ದಾಖಲಾಗಿದೆ, ಮತ್ತೊಂದು ಕಡೆ ವಿಡಿಯೋ ಕೂಡ ಈತನ ಕ್ರೌರ್ಯವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಇದರ ನಡುವೆ ಪೊಲೀಸರ ಇನ್ವೆಸ್ಟಿಗೇಷನ್ ಈಗ ಹೇಗೆ ಸಾಗುತ್ತೆ ಅಂತ ಹೇಳಿ, ಯಾಕೆಂದ್ರೆ ಎಫ್ಐಆರ್ ನಲ್ಲಿ ಈತನ ಹೆಸರನ್ನು ಉಲ್ಲೇಖಿಸಿಲ್ಲ. ಈತನನ್ನ ಬಂಧನ ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ಪ್ರೇಮ್, ಆರಂಭದಲ್ಲಿ ಹಲ್ಲೆಯ ವಿಡಿಯೋವನ್ನ ಮಾತ್ರ ಬಿಡುಗಡೆ ಮಾಡಿ ಸಿಂಪತಿಯನ್ನ ಗಿಟ್ಟಿಸ್ಕೊಂಡಿದ್ರು. ಅದಾದ ನಂತರ ಯಾವಾಗ CCTV ಫುಟೇಜ್ ರಿಲೀಸ್ ಆಯಿತೋ ಆತನ ಕ್ರೌರ್ಯ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಯಿತು. ಆನಂತರ ಸಾರ್ವಜನಿಕರು ಬಿಡಿಸೋದಕ್ಕೆ ಬಂದರೂ ಕೂಡ ಅವರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ಬಿಡೋದೇ ಇಲ್ಲ. ಮತ್ತೊಂದು ವಿಡಿಯೋ ಇದೀಗ ಪಬ್ಲಿಕ್ ಟಿವಿಗೂ ಕೂಡ ಸಿಕ್ಕಿದೆ. ಆ ಒಂದು ವಿಡಿಯೋದಲ್ಲಿ ಆತ ಬೈಕ್ ಸವಾರ ಹೆಲ್ಮೆಟ್ ಅನ್ನು ಹಾಕಿದ್ರು ಕೂಡ ಹೆಲ್ಮೆಟ್ ಅನ್ನು ತೆಗೆದು ಆತನ ಮುಖಕ್ಕೆ ಪಂಚ್ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿದ್ದಂಥವರು ಬಿಡಿಸೋದಕ್ಕೆ ಹೋದ್ರೂ ಕೂಡ ಬಿಡೋದಿಲ್ಲ. ಅಂದರೆ ಒಬ್ಬ ಯೋಧನ ಸಿಟ್ಟು ಎಷ್ಟರ ಮಟ್ಟಿಗೆ ಇತ್ತು, ಆತ ನಡೆದುಕೊಳ್ಳುವಂಥ ರೀತಿ ಹೇಗಿತ್ತು, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಆತ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದಾಗಿತ್ತು, ಸಂಬಂಧಪಟ್ಟಂಥ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು, ಆ ರೀತಿಯನ್ನು ಮಾಡಬೇಕಾಗಿತ್ತು. ಆದರೆ ಆತನೇ ಕಾನೂನನ್ನು ಕೈಗೆತ್ತಿಕೊಂಡು ಆತನ ಮೇಲೆ, ಬೈಕ್ ಸವಾರನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸೋದಕ್ಕೆ ಮುಂದಾಗ್ತಾನೆ. ಆತನಿಗೆ ಬೈಕ್ ಹಾಕೊಳ್ಳುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪರಿಚಿದಂತಹ ಗಾಯಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಆತನ ಬಿಡಿ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾರೆ. ಅದಾಗಿಯೂ ಕೂಡ ಆತ ಬಿಡೋದಿಲ್ಲ. ಮತ್ತೆ ಅಗೇನ್ ಆತನ ಬೈಕ್ ಸವಾರನನ್ನು ಹೊಡೆಯೋದಕ್ಕೆ ಹೋಗ್ತಾರೆ. ಸಾರ್ವಜನಿಕರು ಕೂಡ ಆ ಒಂದಿಷ್ಟು ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಜೊತೆಗೆ ಘಟನಾ ಸ್ಥಳ ಏನಿದೆ, ಆ ಘಟನಾ ಸ್ಥಳದ ಒಂದು ದೃಶ್ಯಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ನಿನ್ನೆ ಘಟನೆ ಆಗಿದೆ. ಸೊ ಇದು CV ರಾಮನ್ ನಗರದಿಂದ ಬೈಯಪ್ಪನಹಳ್ಳಿ ಕಡೆ ಹೋಗುವಂತಹ ರಸ್ತೆ ಇದು. ಸೊ ಈ ಬೈಕ್ ಕಾರಿಗೆ ಟಚ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲೇ ತಡೀತಾರೆ. ತಡೆದ ಬಳಿಕ ಇಲ್ಲೇ ಅವರಿಬ್ಬರು ಕೂಡ ಇಲ್ಲೇ ಇಳಿದುಕೊಳ್ತಾರೆ. ಇಲ್ಲೇ ಮೊದಲು ಆರಂಭಿಕ ಹಂತದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ, ಆನಂತರ ಕೈ ಮಿಲಾಯಿಸಿಕೊಳ್ತಾರೆ. ಅದಾದ ನಂತರ ಏಕಾಏಕಿಯಾಗಿ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಬೈಕ್ ಸವಾರ ವಿಕಾಸ್ನ ಮೇಲೆ ಹಲ್ಲೆಯನ್ನು ಮಾಡ್ತಾನೆ, ಪಂಚ್ ಮಾಡ್ತಾರೆ. ಆನಂತರ ಒಂದಿಷ್ಟು ಈ ರಸ್ತೆಯ ಒಳಭಾಗದಲ್ಲಿ PG ಇದೆ. ಆ PG ನಿವಾಸಿಗಳೆಲ್ಲರೂ ಕೂಡ ಬಂದು ಗಲಾಟೆಯನ್ನು ಬಿಡಿಸೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ PG ನಿವಾಸಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಬೈಯುವಂಥದ್ದು ಕೂಡ ಮಾಡ್ತಾರೆ, ಮಧ್ಯಪ್ರವೇಶ ಮಾಡಬೇಡಿ ಅನ್ನುವಂಥದ್ದನ್ನು ಕೂಡ ಮಾಡ್ತಾರೆ. ಅದಾಗಿಯೂ ಕೂಡ ಬಿಡಿಸೋದಕ್ಕೆ ಹೋದಂಥವ್ರಿಗೂ ಕೂಡ ಮತ್ತೆ ತಳ್ಳುವಂಥದ್ದನ್ನು ಕೂಡ ಮಾಡ್ತಾರೆ. ಸೊ ಆತನ ಕ್ರೌರ್ಯ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಈಗಾಗಲೇ ಬೇರೆ ಬೇರೆ ಆಯಾಮಗಳ ಫುಟೇಜ್ಗಳಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಕಾರನ್ನು ಟಚ್ ಮಾಡಿದ್ದಾನೆ ಅನ್ನೋದಕ್ಕೆ ಆತನ ಬಳಿ ಡ್ಯಾಶ್ ಕ್ಯಾಮರಾ ಕೂಡ ಇದೆ. ಆ ವಿಡಿಯೋವನ್ನು ಬಿಡುಗಡೆ ಮಾಡದೆ ಕೇವಲ ಹಲ್ಲೆ ಆಗಿದೆ ಅಂತ ಹೇಳಿ ಆ ವಿಡಿಯೋವನ್ನು ಮಾತ್ರ ಪೋಸ್ಟನ್ನು ಮಾಡಿ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಆ ನಂತರ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಆತನ ಕರಾಳತೆ ವಿಡಿಯೋಗಳಲ್ಲೇ ಸೆರೆಯಾಗಿದೆ. ಪ್ರೇಮ್.